ಇದೇ ಕೆಎಸ್ಎಸ್ಸಿಯ ಹಲವರು ನಾಪತ್ತೆಯಾಗಿರ್ತಾರೆ, ತಲೆಮರೆಸಿಕೊಂಡಿರ್ತಾರೆ. ಈಗ ಹೈಕೋರ್ಟ್ ನಿಂದ ಸ್ಟೇ ಬೇರೆ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಖಾತೆಯಿಂದ ಪೋಸ್ಟ್ ಮಾಡಿದ್ಯಾರು? ಈ ಕ್ಷಣದ ತನಕ ಕೂಡ $1 ಮಿಲಿಯನ್ ಪ್ರಶ್ನೆಯಾಗಿ ಉಳಿದಿದೆ. ಪರೇಡ್ ಫ್ರೀ ಟಿಕೆಟ್ ಇದೆ ಅಂತ ಪೋಸ್ಟ್ ಮಾಡಿದವ್ರು ಯಾರು? ತನಿಖೆ ವೇಳೆ ನಿಖಿಲ್ ಏನೆಲ್ಲ ಬಾಯಿ ಬಿಟ್ಟಿದ್ದಾನೆ ಗೊತ್ತಾ? ತನಿಖೆ ವೇಳೆ ನಾನು ಯಾವುದೇ ಪೋಸ್ಟ್ ಮಾಡಿಲ್ಲ ಅಂತ ಈ ನಿಖಿಲ್ ಹೇಳ್ತಿದ್ದಾನೆ. ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ಈ ನಿಖಿಲ್. ಬಟ್ ಇವರಿಗೆ ಮಾಹಿತಿ ಇಲ್ಲದೆ ಹಾಗಾದ್ರೆ ಪೋಸ್ಟ್ ಮಾಡಿದ್ಯಾರು? ಇವರು ಪೋಸ್ಟ್ ಮಾಡಿಲ್ಲ ಅಂತ ಆದ್ರೆ ಆರ್ಸಿಬಿ ಇಂದ ಅಧಿಕೃತವಾಗಿ ಪೋಸ್ಟ್ ಆಯ್ತಲ್ಲ, ಯಾರು ಮಾಡಿದ್ರು? ಯಾರ ಅಣತಿಯಂತೆ ಮಾಡಿದ್ರು? ಅದರ ಬಗ್ಗೆ ಒಂದು ವಿಚಾರಣೆಗೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ. ಬಟ್ ನಿಖಿಲ್ ಇಲ್ಲಿ ತನಕ ಕೂಡ ಪೋಸ್ಟ್ ಮಾಡಿದ್ ನಾನಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ, ಸೊ ಯಾರು ಮಾಡಿದ್ರೋ ನನಗೆ ಗೊತ್ತಿಲ್ಲ, ಇಂಥ ಹೇಳಿಕೆಗಳನ್ನ ವಿಚಾರಣೆಯ ಸಂದರ್ಭದಲ್ಲಿ ನಿಖಿಲ್ ಹೇಳ್ತಿದ್ದಾನಂತೆ. ಅದನ್ನ ಬಿಟ್ಟು ಇನ್ನೂ ತನಕ ಪೋಸ್ಟ್ ಮಾಡಿದ್ಯಾರು? ಯಾರ ಆದೇಶದಂತೆ ಪೋಸ್ಟ್ ಹೊರಬಿತ್ತು? ಅಭಿಮಾನಿಗಳಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ಯಾರು? ಈ ವಿಕ್ಟರಿ ಪರೇಡ್ ಇರುತ್ತೆ ಅಂತ ನಿಮಗೆ ಮಾಹಿತಿ ಕೊಟ್ಟವರು ಯಾರು? ಅನುಮತಿ ಕೊಡದೇ ಇದ್ರು ಕೂಡ ಪೋಸ್ಟ್ ಹಾಕಿದ್ಯಾಕೆ? ಫ್ರೀ ಟಿಕೆಟ್ ಕೊಡ್ತೀವಿ ಅಂತ ಪೋಸ್ಟ್ ಮಾಡಿದ್ಯಾಕೆ? ಈ ಎಲ್ಲಾ ಪೋಸ್ಟ್ ಗಳಿಂದಲೇ ಅಭಿಮಾನಿಗಳು ಗೊಂದಲಕ್ಕೀಡಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ದು. ಈ ರೀತಿ ಗೊಂದಲದ ಪೋಸ್ಟ್ ಮಾಡಿದ್ ಯಾಕೆ ಅನ್ನೋದು 1.7 ಮಿಲಿಯನ್ ಜನ ಆ ಪೋಸ್ಟ್ ಅನ್ನ ವೀಕ್ಷಣೆ ಮಾಡಿದ್ದಾರೆ ಅಂತ ಆದ್ರೆ, ಅಷ್ಟು ಜನ ನೋಡಿ ಇಲ್ಲ ನಾವು ಆಟಗಾರನ ನೋಡಬೇಕು, ವಿಜಯೋತ್ಸವದಲ್ಲಿ ಭಾಗಿಯಾಗಬೇಕು ಅಂತ ದೌಡಾಯಿಸಿದ್ರು. ಆ ಅಭಿಮಾನಿಗಳ ಸಂಖ್ಯೆನ ಕಂಟ್ರೋಲ್ ಮಾಡೋದಕ್ಕೆ ಆಗದೇನೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಉಂಟಾಯಿತು. 11 ಜನ ಪ್ರಾಣ ಕಳ್ಕೊಂಡ್ರು. ಸೊ ಒಂದು ಪೋಸ್ಟ್ ಹಲವಾರು ಗೊಂದಲಗಳು ಸೃಷ್ಟಿ ಮಾಡಿತು. ಅಭಿಮಾನಿಗಳ ಸಾವಿಗೂ ಕೂಡ ಪ್ರಮುಖ ಕಾರಣವಾಗಿ ಆ ಪೋಸ್ಟ್ ನಿಲ್ತಾ ಇದೆ. ಹಾಗಾದ್ರೆ ಈ ವಿಕ್ಟರಿ ಪರೇಡ್ ಫ್ರೀ ಟಿಕೆಟ್ ಇರುತ್ತೆ ಅಂತ ಪೋಸ್ಟ್ ಮಾಡಿದವ್ರು ಯಾರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಪೋಸ್ಟ್ ಮಾಡಲು ಹೇಳಿದವರು ಯಾರು? ಎಲ್ಲಿಂದ ಆ ಪೋಸ್ಟ್ ಆಯ್ತು? ಈ ಬಗ್ಗೆ ತನಿಖೆಗೆ ಮುಂದಾಕಿದ್ದಾರಂತೆ ಸಿಐಡಿ ಅಧಿಕಾರಿಗಳು. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋರು ಯಾರು? ಆರ್ಸಿಬಿಯ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಯಾರು ಮಾಡ್ತೀರಿ? ಯಾರು ನಿಮ್ಗೆ ಐಡಿಯಾಗಳನ್ನ ಕೊಡ್ತಾರೆ? ಯಾರು ಪೋಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು? ಯಾರು ಅಣತಿಯಂತೆ ಮಾಡಿದ್ರಿ? ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳ ತನಿಖೆ ಆಗುತ್ತೆ. ಈ ಎಲ್ಲ ಅಂಶಗಳನ್ನ ಮುಂದಿಟ್ಕೊಂಡೇ ವಿಚಾರಣೆ ಮಾಡಬೇಕು ಅಂತ ಸಿಐಡಿ ಸಿದ್ಧತೆ ಮಾಡ್ಕೊಳ್ತಾ ಇದೆಯಂತೆ. ಇದು ಪ್ರಮುಖ ಪ್ರಶ್ನೆ ಬಿಡಿ, ಇದಕ್ಕೆ ಉತ್ತರ ಸಿಗ್ಲೇಬೇಕು. ಯಾಕಂದ್ರೆ ಆರಂಭದಿಂದಲೂ ಕೂಡ ಹೇಳ್ತಾ ಇರೋದು ಆರ್ಸಿಬಿ ಪೋಸ್ಟ್ ಮಾಡಿರೋದ್ರಿಂದ ಇಲ್ಲ ಇಷ್ಟೆಲ್ಲ ಗೊಂದಲಗಳು ಸೃಷ್ಟಿಯಾಗಿರೋದು ಅಂತ. ಇಲ್ಲಾಂದ್ರೆ ರಾಜ್ಯದ ಮೂಲೆ ಮೂಲೆಯಲ್ಲಿದ್ದಂತಹ ಜನ ಯಾಕಾಗಿ ಓಡೋಡ್ ಬರ್ತಾ ಇದ್ರು ಬೆಂಗಳೂರಿಗೆ? ಅಭಿಮಾನಿಗಳು ಅಷ್ಟು ಸಂಖ್ಯೆಯಲ್ಲಿ ಸೇರೋದಕ್ಕೆ ಒಂದು ಫ್ರೀ ಟಿಕೆಟ್ ಕೊಡ್ತೀವಿ ಅಂತ, ಇನ್ನೊಂದು ವಿಕ್ಟರಿ ಪರೇಡ್ ಇರುತ್ತೆ, ಆಟಗಾರನ ನೋಡ್ಬೇಕು ಅಂತ ಈ ಗೊಂದಲ ಸೃಷ್ಟಿ ಮಾಡಿದ್ದು ಆ ಪೋಸ್ಟ್ ಹಾಕದವ್ರು ಯಾರು ಅನ್ನೋದೇ ಈಗ ಪ್ರಶ್ನೆ ಆಗಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿ. ಅಜಯ್, ಒಂದು ಪೋಸ್ಟ್ ಹಲವಾರು ಗೊಂದಲಕ್ಕೀಡಾಯ್ತು. ಪ್ರಮುಖವಾಗಿ 11 ಜನರ ಸಾವಿಗೆ ಆ ಪೋಸ್ಟ್ ಕಾರಣ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾರ ಪೋಸ್ಟ್ ಮಾಡಿದ್ರು? ಸಿಐಡಿ ಅಧಿಕಾರಿಗಳ ತನಿಖೆ ಈ ನಿಟ್ಟಿನಲ್ಲಿ ಯಾವ ರೀತಿ ಸಾಗುತ್ತೆ? ಸಿದ್ಧತೆಗಳು ಹೇಗಾಗ್ತಾ ಇದೆ? ಶ್ರುತಿ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆಗಿದ್ದಂತ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದಿನದಿಂದ ಸಿಐಡಿ ಅಧಿಕಾರಿಗಳು ತಮ್ಮ ಅಸಲಿ ತನಿಖೆಯನ್ನ ಕೂಡ ಶುರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಕೂಡ ಅಂದ್ರೆ ಮೊನ್ನೆ 3 FIR ಪ್ರತ್ಯೇಕವಾಗಿ 3 FIR ದಾಖಲಾಗುತ್ತೆ. ಒಂದು KSCA ಜೊತೆಗೆ RCBಯ ಫ್ರಾಂಚೈಸಿ ಜೊತೆಗೆ DNA ಮ್ಯಾನೇಜ್ಮೆಂಟ್ ಏನಿದೆ, ಈ 3 ಸಂಸ್ಥೆಗಳ ವಿರುದ್ಧವಾಗಿ FIR ಕೂಡ ದಾಖಲಾಯಿತು. ಈ ನಂತರ ಆರೋಪಿಗಳನ್ನ ಬಂಧಿಸಿದಂತ ಸಿಐಡಿ ಕಬ್ಬನ್ ಪಾರ್ಕ್ ಪೊಲೀಸರು ಸಾಕಷ್ಟು ತನಿಖೆಯನ್ನು ಕೂಡ ಮಾಡಿದ್ರು. ನಂತರ ಈ ಒಂದು ಪ್ರಕರಣವನ್ನ ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ಸಿಐಡಿಗೆ ಕೂಡ ವರ್ಗಾವಣೆಯನ್ನ ಮಾಡಿದ್ದಾರೆ. ಹೀಗಾಗಿ ಅಧಿಕೃತವಾಗಿ ಇವತ್ತು ಸಿಐಡಿ ತನ್ನ ಅಸಲಿ ತನಿಖೆಯನ್ನ ಶುರು ಮಾಡ್ತಾರೆ. ಹೀಗಾಗಿ ಈ ಒಂದು ಕಡೆ ಆರೋಪಿಗಳನ್ನ ನಿನ್ನೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಅವರಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಕೂಡ ವಿಧಿಸಲಾಗಿತ್ತು. ನಂತರ ಈಗ ಸಿಐಡಿ ಈಗ ಅಸಲಿ ತನಿಖೆಯನ್ನು ಮಾಡೋದಕ್ಕೆ ಕೆಲವೊಂದಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಇವತ್ತು ಕೆಲವೊಂದಷ್ಟು ಸ್ಥಳಗಳಲ್ಲಿ ಅಂದ್ರೆ ಕಾಲ್ತುಳಿತ ಪ್ರಕರಣ ಆಯ್ತಲ್ಲ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಸ್ಥಳದಲ್ಲಿ ಆಗಿರುವಂತ ಘಟನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೆರ್ಕೋದಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಾಗ್ತಾರೆ. ಹೀಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇರುವಂತಹ ಒಟ್ಟು 6 ಗೇಟ್ಗಳು ಅಂದ್ರೆ 7 ಗೇಟ್ ನಂಬರ್ 7 ಆಗಿರ್ಬೋದು, 19, 18 ಹಾಗೂ 16 ಹಾಗೂ 21 ಇವು ಗೇಟ್ಗಳಲ್ಲಿ ಸ್ಥಳ ಪರಿಶೀಲನೆಯನ್ನ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಬಹುತೇಕ ಸೋಮವಾರ ಆರೋಪಿಗಳನ್ನ ಕಸ್ಟಡಿಗೆ ಕೇಳೋದಕ್ಕೆ ನ್ಯಾಯಾಲಯದ ಕೂಡ ಮನವಿಯನ್ನು ಸಲ್ಲಿಸೋದಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ರೆ. ಪ್ರಮುಖವಾಗಿ ಈ ಒಂದು ಪ್ರಕರಣ ಸಿಐಡಿಗೆ ಹೋಗಿರೋದ್ರಿಂದ ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಬೇಕಾಗುತ್ತೆ. ಯಾಕಂದ್ರೆ ಎಲ್ಲಿ ಸ್ಥಳ ಮಾಜರನ್ನ ಮಾಡ್ಬೇಕಾಗುತ್ತೆ. ನಂತರ ಆರೋಪಿಗಳನ್ನ ಬಾಡಿ ವಾರೆಂಟ್ ಮೂಲಕವಾಗಿ ಅವ್ರನ್ನ ವಶಕ್ಕೆ
ಪಡೆದು ಅವ್ರನ್ನ ಎಂಕ್ವೈರಿನ ಮಾಡ್ಬೇಕಾಗುತ್ತೆ. ಹೀಗಾಗಿ ಇವತ್ತು ಸರ್ಕಾರಿ ರಜೆ ಇದೆ, ನಾಳೆ ಭಾನುವಾರ ಇದೆ, ಹೀಗಾಗಿ ಕೋರ್ಟ್ ರಜೆ ಇರೋದ್ರಿಂದ ಸೋಮವಾರ ಅಸಲಿ ತನಿಖೆಯನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಕೆಲವೊಂದಷ್ಟು ಚಿನ್ನಸ್ವಾಮಿಯಲ್ಲಿ ಆಗಿದಂತ ಘಟನೆಗೆ ನೇರವಾಗಿ ಈ ಒಂದು RCBಯ ಫ್ರಾಂಚೈಸಿಯ ಮಾರ್ಕೆಟಿಂಗ್ ಹೆಡ್ ಆಗಿರುವಂತ ನಿಖಿಲ ಕಾರಣ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದ್ರೆ RCBಯ ಒಂದು ಕೆಲವೊಂದಷ್ಟು ಪೋಸ್ಟ್ ಅನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ರೆ ಅದನ್ನ ಎಲ್ಲಾ ರೀತಿಯಾದಂತ ದಾಖಲೆಗಳನ್ನು ಕೂಡ ಮುಂದಿಟ್ಕೊಂಡು ಈ ತನಿಖೆಯನ್ನ ಮಾಡ್ತಾ ಇದ್ರೆ ಆತನಿಗೆ ಕೆಲವೊಂದಷ್ಟು ಮಾಹಿತಿನ ಕೊಟ್ಟು ಆತನಿಂದ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ವಿಕ್ಟ್ರಿ ಪರೇಡ್ ಹಾಗೂ ಫ್ರೀ ಟಿಕೆಟ್ ಪೋಸ್ಟ್ ಅನ್ನ ನಾನ್ ಮಾಡಿಲ್ಲ ಅಂತ ಹೇಳಿ ನಿಖಿಲ್ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸ್ನವರು ತನಿಖೆಯನ್ನು ಮಾಡುವಂತ ಸಂದರ್ಭದಲ್ಲಿ ಆತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಆದ್ರೆ ಈ ಒಂದು ಹೇಳಿಕೆ ಪೊಲೀಸರಿಗೆ ಸಮಂಜಸವಾದಂತ ಉತ್ತರ ಅಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಆದ್ರೆ ಪೋಸ್ಟ್ ಅನ್ನ ಯಾರು ಹಾಕಿದ್ದು, ಈ ಒಂದು ಪೋಸ್ಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಇದನ್ನ ಹೇಳಿಕೊಟ್ಟವ್ರು ಯಾರು, ಜೊತೆಗೆ ಆತ ಹೇಳ್ತಾ ಇದ್ದಾರೆ ಈ ಎರಡು ಪೋಸ್ಟ್ ಮಾಡಕ್ಕಿಂತ ಮುಂಚಿತವಾಗಿ ನಾನು ಬೇರೆ ಕಡೆ ಇದೆ, ಈ ಪೋಸ್ಟ್ಗೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿ ಈಗಾಗಲೇ ಪೊಲೀಸರ ವಿಚಾರಣೆ ಹಂತದಲ್ಲಿ ಆತ ಕೆಲವೊಂದಷ್ಟು ಮಾಹಿತಿನ ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಕೆಲವೊಂದಷ್ಟು KCA ಅಧಿಕಾರಿಗಳನ್ನ ಪದಾಧಿಕಾರಿಗಳಿಗೂ ಕೂಡ ರಿಲೀಫ್ ಸಿಕ್ಕಿದೆ ನ್ಯಾಯಾಲಯದಿಂದ. ಯಾವುದೇ ರೀತಿಯಾದಂತ ಅವರ ವಿರುದ್ಧವಾಗಿ ಒಂದು ಕ್ರಮವನ್ನು ಕೈಗೊಳ್ಳಬಾರದು, ಆದ್ರೆ ವಿಚಾರಣೆಗೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನ್ಯಾಯಾಲಯ ಕೂಡ ಮಧ್ಯಂತರ ರಿಲೀಫ್ ಕೂಡ ಕೊಟ್ಟಿರೋದ್ರಿಂದ ಅವ್ರಿಗೂ ನೋಟಿಸ್ ಅನ್ನ ಕೊಟ್ಟು ಅವ್ರನ್ನು ಕರೆದು ಅವ್ರನ್ನು ಕೂಡ ಎಂಕ್ವೈರಿ ಮಾಡುವಂತ ಸಿದ್ಧತೆನ ಒಂದ್ ಕಡೆ CID ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಸದ್ಯ ಸೋಮವಾರದಿಂದ ಎಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಈ ಒಂದು ಪ್ರಕರಣದಲ್ಲಿ ಯಾರು ಭಾಗಿ ಆಗಿದ್ದಾರೆ, ಜೊತೆಗೆ ಯಾರ ಪಾತ್ರ ಏನು, ಎಲ್ಲವೂ ಕೂಡ ವಿಚಾರಣೆ ಹಂತದಲ್ಲಿ ಮಾಡ್ಬೇಕಾಗುತ್ತೆ. ಹೀಗಾಗಿ CID ಅಧಿಕಾರಿಗಳು ಅದಕ್ಕೆ ಬೇಕಾದಂತ ಸಿದ್ಧತೆನ ಒಂದ್ ಕಡೆ ಮಾಡ್ಕೊಂಡಿದ್ದಾರೆ. ಶ್ರುತಿ.